ಸ್ನಾನ ಮಾಡ್ಕೊಂಡು ಅಡ್ಗೆ ಮನೆ ಒಳಗಡೆ ಹೋದ, ಹಂಗೆ ಹೋದ. ಗೊತ್ತಾಗಲ್ಲ ಸ್ನಾನ ಮಾಡ್ಕೊಂಡು ಹೋಗ್ಬೇಕು ಅಂತ. ನೋಡು ಅಕ್ಕಪಕ್ಕದ ಸೊಸೈಟಿನೆಲ್ಲಾನು 4 ಗಂಟೆಗೆ ಎದ್ದು ಅಟ್ಟಿ ಸಾರಿಸಿ ಕರ ಬಿಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ನೀನ್ 6 ಗಂಟೆ ಗಂಟ ಮಲ್ಕೊಂಡಿದ್ದು ಇವಾಗ ಸ್ನಾನ ಮಾಡ್ದೆ ಹೋಗಿದ್ಯಲ್ಲ ಕೋಣೆಗೆ. ಗೊತ್ತಾಗಲ್ವಾ ನಿನ್ಗೆ? ನೀವು ಅಪ್ಪ ಅಮ್ಮ ಇದೇ ಬುದ್ಧಿ ಕಲ್ಸಿರೋದ ನಿನ್ಗೆ? ತಗೋ, ನಾನ್ ಟೀ ಕುಡಿಯಲ್ಲ, ಮೈಲ್ಗೆ ಆಗುತ್ತಪ್ಪ. ನಾನ್ ಈ ತರ ಟೀ ಎಲ್ಲ ಕುಡಿಯಲ್ಲ. ದಿನೆಲ್ಲ ಹಿಂಗೆ ಕೂತಿರ್ತೀಯೋ, ಸ್ವಲ್ಪ ಕಾಫಿ ಗೀಫಿ ತಂದ್ಕೊಡ್ತೀಯೋ? ಅತ್ತೆ ಅನ್ನೋ ಮರ್ಯಾದಿನೇ ಇಲ್ಲ ಈ ಮನೇಲಿ. ತಂದ್ಕೊಡ್ತೀನಿ ಬಿಡಿ, ಆಯ್ತು. ನೋಡಪ್ಪ, ಎಂತ ಸೊಸೆ ಕರ್ಕೊಂಡ್ ಬಂದಿದ್ಯಾ ನಮ್ಮ ಮನೆಗೆ. ಅತ್ತೆ ಅನ್ನೋ ಬೆಲೆನೇ ಇಲ್ಲ. ಒಂದ್ ದೊಡ್ಡ ಕಾಫಿ ತಂದ್ಕೊಡೋರು ಗತಿ ಇಲ್ಲ ನಂಗೆ ಈ ಮನೇಲಿ. ನಮ್ಮ ಅತ್ತೆ ದಿನ ನಾವು ದೇವ್ ನೋಡ್ದಂಗ್ ನೋಡ್ಕೊತಾ ಇದ್ವಿ. ಈ ತರ ಸೊಸೆ ದಿನ ಅತ್ತೆ ಅನ್ನೋ ಬೆಲೆನೇ ಇಲ್ಲ. ಅಯ್ಯೋ, ಏನದು ಕೊಂಡ್ಕೊಂಡ್ ಬರ್ತಾ ಇದ್ಯಾ? ಏನಿಲ್ಲ, ನಿಮ್ ಬಾಡಿಗೆ ನೀವು ಕಾಫಿ ಕುಡೀರಿ. ಅದೇ ಕಾಫಿನ ಮಾಡ್ಕೊಂಡ ನೀವು? ಯಾಕಮ್ಮ ಇಷ್ಟು ಬೇಗ ಎದ್ದಿದ್ಯಾ? ಹೋಗಿ ಇನ್ನೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಕಾಫಿ ಏನು ಆಮೇಲೆ ಕುಡಿದ್ರು ಆಗುತ್ತೆ, ನನ್ ಕೈ ಕಾಲು ಗಟ್ಟಿ ಇಲ್ವಾ? ಇಲ್ಲ ನನ್ನ ಮಗನ ಕೈಲಿ ಮಾಡಿಸ್ಕೊಂಡ್ ಕುಡಿತೀನಿ. ಹೋಗಿ ಮಲ್ಕೋಗ್ರಿ ಇನ್ನೊಂದ್ ಸ್ವಲ್ಪ ಹೊತ್ತು. ಏನಕ್ಕೆ ಕಾಫಿ ಬೇಡವಾ ನಿಮ್ಗೆ? ನಾನೇನೋ ನೀವು ಲೇಟಾಗಿ ಎದ್ದಿದ್ದೀನಿ ಅಂತ ಬೈತೀರಾ ಅಂತ ಅನ್ಕೊಂಡ್ರೆ ನೀನು ಹೀಗೆ ಹೇಳ್ತಿದ್ದೀರಾ? ಸರಿ ಆಯ್ತು, ಆಯ್ತು. ನಾನು ಯಾಕಮ್ಮ ಬೈಲಿ? ಇಷ್ಟು ಬೆಳಗ್ಗೆ ಹೋಗಿ ಏನ್ ಮಾಡ್ಬೇಕು? ಏನ್ ಅಡ್ಗೆ ತಾನೆ, ಅಡ್ಗೆ ಮಾಡ್ಲಿಲ್ಲ ಅಂದ್ರೆ ನನ್ ಮಗ ಇದಾನಲ್ಲ ತಂದ್ಕೊಡ್ತಾನೆ ಬಿಡು. ನೀನ್ ಯಾಕೆ ಟೆನ್ಷನ್ ಮಾಡ್ತೀಯ? ನೀನ್ ಹೇಳು ತಂದ್ಕೊಡು ಅಂತ. ಹೋಗಿ ರೆಸ್ಟ್ ಮಾಡೋಗ ಆರಾಮಾಗಿ.